ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತು ನೋಡಿ, ಇವತ್ತು ಏನಪ್ಪ ಅಂದರೆ 2 ಬ್ಲೌಸ್ ವರ್ಕ್ ಮಾಡಿದ್ದೆ. ನೋಡಿ, ಇಲ್ಲಿ 2 ಬ್ಲೌಸ್ ವರ್ಕ್ ಮಾಡಿದ್ದೀನಿ. ತುಂಬ ಅರ್ಜೆಂಟ್ ಇತ್ತು ಫ್ರೆಂಡ್ಸ್. ಇವತ್ತು ಬೆಳಗ್ಗೆ 6 ಗಂಟೆಯಿಂದನೂ ಫ್ರೀ ಇಲ್ಲ, ತುಂಬ ಬ್ಯುಸಿ. ಅರ್ಜೆಂಟ್ ಇದೆ ಅಂತೇಳಿ ಕೊಟ್ಟರು. ಸರಿ, ಬೇಡ ಅಂತ ಹೇಳೋಕ್ಕಾಗಲ್ವಲ್ಲ ಅಂತೇಳಿ ಬೇರೆ ಬಟ್ಟೆ ಎಲ್ಲ ಸ್ಕಿಪ್ ಮಾಡಿ ಇದೆರಡನ್ನ ಅರ್ಜೆಂಟಾಗಿ ರೆಡಿ ಮಾಡೋಣ ಅಂತೇಳಿ ಮಾಡಿದ್ದೀನಿ. ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಪಿಕಾಕ್ ಡಿಸೈನು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ನೋಡೋರಂತೆ. ಆದರೆ ತೋರ್ಸೋಕ್ಕೆ ಮುಂಚೆ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಮತ್ತು ಸಪೋರ್ಟು ಇದೇ ಥರ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದೇ ಸುಮಾರು ಜನ ನೋಡಿದಿರೋ ನೋಡಿಲ್ವೋ ನಂಗೆ ಗೊತ್ತಿಲ್ಲ. ಅದರಲ್ಲಿ ಸುಮಾರು ಎಲ್ಲ ಒಂದಷ್ಟು ವಿಷಯಗಳನ್ನ ಹೇಳಿದ್ದೀನಿ. ಯಾವ ಥರ ನೀವು ರೈಸ್ ಸ್ಟಿಚ್ ಮಾಡೋದು ಇದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ, ನೋಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ? ಬನ್ನಿ ಹಾಗಿದ್ರೆ ಈಗ ನೋಡೋಣ. ಬನ್ನಿ ಹಾಗಿದ್ರೆ ಈಗ ಪಿಕಾಕ್ ಡಿಸೈನ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನೋಡಿ, ಯಾವುದೇ ಕಾರಣಕ್ಕೂ ಇದನ್ನು ನಾನು ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿಲ್ಲ, ಮಾಮೂಲಿ ರಾಲ್ಸನ್ ಮಿಷಿನಲ್ಲೇ ಮಾಡಿರೋಂಥ ವರ್ಕ್ ಇದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಹೇಳ್ತಿರಲ್ಲ, ಏನು ಕಂಪ್ಯೂಟರ್ ಮಿಷಿನಲ್ಲೇ ದೊಡ್ಡ ದೊಡ್ಡ ವರ್ಕ್ಗಳು ಮಾಡೋಕ್ಕಾಗೋದು, ಪಿಕಾಕ್ ಡಿಸೈನ್ ಅದೆಲ್ಲ ಅಂತ ಅಂದ್ಬಿಟ್ಟು ನೋಡಿ, ಇದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ವರ್ಕ್ ಮಾತ್ರ ನೋಡಿ ನೋಡಿ ಪಿಕಾಕ್ ಡಿಸೈನ್ ಮಾಡಿರೋದಿದು. ಇಲ್ಲಿ ಸೈಡಲ್ಲಿ ಒಂದು ಪಿಕಾಕ್ ಬರುತ್ತೆ, ಸಿಂಗಲ್ ಪಿಕಾಕ್. ಇದು ಲೆಫ್ಟಲ್ಲಿ ಮಾತ್ರ ಬೇರೆ ಡಿಸೈನ್ ಇರುತ್ತೆ. ಮ್ಯಾಂಗೋ ಡಿಸೈನ್ ಬಂದಿದೆ. ಇದಕ್ಕೆ ಅವರು ಸ್ಟೋನ್ ಚೈನ್ ಬೇಡ ಅಂತ ಹೇಳಿದರು, ಹಾಗಾಗಿ ನಾನು ಇದಕ್ಕೆ ಸ್ಟೋನ್ ಚೈನ್ನ ಆ್ಯಡ್ ಮಾಡಿಲ್ಲ. ಅಂದರೆ ಡಬಲ್ ಬಾಲ್ ಚೈನ್ ಅಟ್ಯಾಚ್ ಮಾಡಿಕೊಟ್ಟಿದ್ದೀನಿ. ಅಂದರೆ ಒಂದು ಸೈಡ್ ಸಿಂಗಲ್ ಇರುತ್ತೆ, ಮಧ್ಯದಲ್ಲಿ ಪೈಪಿಂಗ್ ಮಾಡಿದ್ದೀನಿ, ಜೊತೆಗೆ ಬಾಲ್ ಚೈನ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ ಇದೆಲ್ಲ. ಎಲ್ಲೂ ನಾನು ಯಾವುದೇ ರೀತಿಯಾದಂಥ ಸ್ಟೋನ್ನ ಆ್ಯಡ್ ಮಾಡಿಲ್ಲ, ಯಾಕಂದರೆ ಸ್ಟೋನ್ ಬಿದ್ದೋಗ್ಬಿಟ್ರೆ ಬ್ಲೌಸು ಚೆನ್ನಾಗಿ ಕಾಣಲ್ಲ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಥರ ಮಾಡಿಕೊಟ್ಟಿದ್ದೀನಿ. ನೋಡಿ, ಫ್ರಂಟ್ ಕೂಡ ಈ ಥರ ಬಂದಿದೆ. ನೋಡಿ, ಫ್ರಂಟ್ ಇದು. ಸ್ಲೀವಲ್ಲಿ ಸಿಂಗಲ್ 2 ಪಿಕಾಕ್ ಮಾಡಿದ್ದೀನಿ, ಚೆನ್ನಾಗಿದೆ. ನಾನು ಹೇಳೋದು ಫ್ರೆಂಡ್ಸ್, ಕಂಪ್ಯೂಟರ್ ಮಿಷಿನೇ ಬೇಕು ಅಂತ ಏನಿಲ್ಲ. ನೀವು ಮಾಮೂಲಿ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನೀವು ವರ್ಕ್ ಮಾಡೋದನ್ನು ನೀಟಾಗಿ ಕಲಿತ್ರೆ ಯಾವ ಡಿಸೈನ್ ಬೇಕಾದರೂ ನಾವು ಮಾಡ್ಬೋದು, ಯಾವ ಡಿಸೈನು ಆಗಲ್ಲ ಅನ್ನೋ ಹಾಗೇನಿರಲ್ಲ. ಹಾಗಾಗಿ ನಿಮ್ಗೆ ತೋರ್ಸೋಕ್ಕೋಸ್ಕರನೇ ಈ ಡಿಸೈನ್ ಹೆಂಗೂ ಕೇಳಿದ್ರಲ್ವಾ ಅಂತ ಅಂದ್ಬಿಟ್ಟು ಈ ಅರ್ಜೆಂಟಲ್ಲಿ ಇನ್ನೇನು ಅವ್ರಿಗೆ ಫೋನ್ ಮಾಡಿದ್ದೀನಿ, ಆಗಲೇ ಬರ್ತಾರೆ ತೊಗೊಂಡೋಗೋಕ್ಕೆ. ಆದರೆ ನಿಮಗೆ ತೋರಿಸ್ಬೇಕಲ್ಲ ಅಂಥೇಳಿ ಅರ್ಜೆಂಟಾಗಿ ವೀಡಿಯೋ ಮಾಡ್ತಾ ಇರೋದು. ಹಾಗಾಗಿ ಇವತ್ತು ಇದೇ ವೇಷಭೂಷಣದಲ್ಲೇ ಇದ್ದೀನಿ, ರೆಡಿ ಆಗೋಕ್ಕೂ ಆಗಿಲ್ಲ, ಟೈಮ್ ಇಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ? ಯಾಕಂದರೆ ಎಲ್ಲರ ಮನೇಲೂ ಗೊತ್ತಿರುತ್ತೆ ಅರ್ಜೆಂಟ್ ಇರುವಾಗ ಯಾವ ಥರ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಟೈಲರ್ಸೇ ಇರ್ತೀರಾ, ಬಟ್ಟೆಗಳು ಅರ್ಜೆಂಟ್ ಇದ್ದಾಗ ಯಾವ ಥರ ಸಮಸ್ಯೆಗಳು ಇರ್ತವೆ ಅಂತ ನಿಮಗೂ ಗೊತ್ತು. ಮತ್ತು ನೋಡಿ, ಇನ್ನೊಂದು ಮಾಡಿದ್ದೀನಿ ಇಲ್ಲಿ. ಇನ್ನೊಂದು ಇದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಇದು ಏನು ಜಾಸ್ತಿ ಇಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಇದೂ ಡಿಸೈನು. ಇದು ಆಲ್ಮೋಸ್ಟ್ ಒಂದು 2-3 ಸರ್ತಿ ಹಾಕಿದ್ದೀನಿ ಡಿಸೈನ್. ಇದು ಚೆನ್ನಾಗೇ ಬಂದಿದೆ, ಎಲ್ಲರೂ ಕೇಳಿ ಹಾಕಿಸ್ಕೊಂಡ್ರು ಇದನ್ನು, ಡಿಸೈನ್ ಚೆನ್ನಾಗಿದೆ ಅಂತ. ಸ್ಲೀವ್ ನೋಡಿ, ಸಿಂಪಲಾಗಿ ಈ ಥರ ಒಂದು ಮಾಡಿಕೊಟ್ಟಿದ್ದೀನಿ. ಲೀಫ್ ಅಷ್ಟೇ ಹಾಕಿದ್ದೀನಿ, ಇದಕ್ಕೆ ಬೇರೆ ಏನು ಮಾಡಿಲ್ಲ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಲೀಫ್ಗಳು 3 ಲೀಫ್ ಬರೋ ಥರ ಮಾಡಿ ಒಂದು ದೊಡ್ಡ ಲೀಫ್ ಹಾಕಿದ್ದೀನಿ ಅಷ್ಟೇ. ಮತ್ತು ಫ್ರೆಂಡ್ಸ್, ಇದು ನಾನು ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೀಕಾಕ್ ಮಾಡೋದನ್ನು. ಇದನ್ನು ಯಾರು ಸ್ಕಿಪ್ ಮಾಡಿದೆ ನೋಡಿ. ಪೀಕಾಕ್ ಮಾಡೋದು ಈಸಿಯಾಗಿ ಕಲಿಬೋದು ನೀವು, ಆಯಿತಾ? ಈ ಪೀಕಾಕ್ನ ಯಾವ ಥರ ಮಾಡಬೇಕು ಅಂದ್ಬಿಟ್ಟು ನಾನು ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನು ಮಾಡುವಾಗ ಆವಾಗ ನೋಡಿ, ನೆಕ್ಸ್ಟ್ ವೀಡಿಯೋ ಇದೇ ಹಾಕ್ತೀನಿ ನಾನು, ಓಕೆನಾ? ಹಾಗಾಗಿ ಯಾರು ಸ್ಕಿಪ್ ಮಾಡಿದೆ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ ಇದು ಯಾವ ಥರ ನಾನು ಮಾಡಿದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ವಾಟರ್ ಬಾಲ್ ಸ್ಟಿಚ್ಚು ಪ್ರತಿಯೊಂದು ಎಲ್ಲ ಬೇರೆ ಬೇರೆ ಥರ ಸ್ಟಿಚಸ್ ಇರುತ್ತೆ, ಎಲ್ಲ ಒಂದೇ ಥರ ಯಾವುದೂ ಇಲ್ಲ. ಹಾಗಾಗಿ ನೋಡ್ಕೊಳ್ಳಿ ನೀಟಾಗಿ, ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಬಿಗಿನರ್ಸು ಸುಮ್ಮನೆ ಚಿಕ್ಕ ಚಿಕ್ಕ ವರ್ಕ್ಗಳನ್ನ ಮಾಡ್ತಾ ಇರ್ತೀರಲ್ವಾ, ಅವ್ರು ಈ ಥರದ್ದೆಲ್ಲ ಒಂಚೂರು ಮಾಡಿಕೊಟ್ಟಾಗ ಸ್ವಲ್ಪ ಹೈ ಬಜೆಟಿಗೆ ನಾವು ವರ್ಕ್ ಮಾಡಿ ಕೊಡ್ಬೋದು, ಓಕೆನಾ? ನೋಡಿದ್ರ ಚೆನ್ನಾಗಿ ಬಂದಿದೆ. ನೋಡಿದ್ರ ಫ್ರೆಂಡ್ಸ್, ಇದು ಅರ್ಜೆಂಟ್ ಇದ್ದಿದ್ದರಿಂದ ಇವಾಗ ನಿಮಗೆ ಈ ವಿಡಿಯೋ ತೋರಿಸಿರೋದು. ಅಂದರೆ ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಓಕೆನಾ? ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರಿಗಾದರೂ ಇದೇ ಥರ ವರ್ಕ್ಗಳನ್ನ ಮಾಡಿಸ್ಕೋಬೇಕು, ಟೈಲರಿಂಗ್ ಇದು ಬ್ಲೌಸಸ್ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಕೊಳ್ಳೋವಂಥವ್ರು ಅಷ್ಟೇ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡ್ಬೋದು, ವಾಟ್ಸಪ್ ಆದರೂ ಮಾಡ್ಬೋದು. ಯಾರಾದರೂ ಈ ಥರ ಇನ್ನೂ ಚೆನ್ನಾಗಿರೋ ಡಿಸೈನ್ಗಳು ಯಾವ್ದು ಬೇಕಾದ್ರೂ ನೀವು ಯಾವ ಡಿಸೈನ್ ತೋರಿಸ್ತೀರಾ ಆ ಡಿಸೈನ್ನ ನಾವು ಮಾಡಿಕೊಡ್ತೀವಿ, ಓಕೆನಾ? ಅದು ಕಂಪ್ಯೂಟರ್ ವರ್ಕ್ ಡಿಸೈನು ಅದು ಇದು ಅಂತ ಏನಿಲ್ಲ. ಆದರೆ ಎಲ್ಲರೂ ಕೇಳ್ತಾ ಇದ್ದೀರಾ ಆರಿ ವರ್ಕ್ ಮಾಡಲ್ವಾ ಮೇಡಮ್ ಅಂತ ಅಂದ್ಬಿಟ್ಟು ಸುಮಾರು ಜನ ನಾನು ಕಾಲ್ ಮಾಡಿದರು, ಮೇಡಮ್ ನೀವು ಆರಿ ವರ್ಕ್ ಮಾಡ್ತೀರಾ ಅಂತ.
ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ಆರಿ ವರ್ಕ್ ಮಾಡಲ್ಲ, ಏನಿದ್ರು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಅಷ್ಟೇ ಮಾಡ್ತೀವಿ. ಓಕೆನಾ? ಯಾರು ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಆದರೂ ಮಾಡಿ, ನಾನು ಹೇಳ್ತೀನಿ ಯಾವ ಥರ ಏನು ಎಷ್ಟು ರೇಟು ಪ್ರತಿಯೊಂದು ನಾನು ಅದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಸುಮಾರು ವ್ಯೂಸ್ ಆಗ್ತಾಯಿದೆ, ಆದರೆ ಸಬ್ಸ್ಕ್ರೈಬರ್ಸೇ ಕಡಿಮೆ ಇದ್ದಾರೆ ಫ್ರೆಂಡ್ಸ್. ಓಕೆನಾ? ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಆವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ. ಹಾಗಾಗಿ ಮತ್ತು ಯಾವುದೇ ವಿಡಿಯೋನೂ ಅಷ್ಟೇ ಪೂರ್ತಿಯಾಗಿ ನೋಡಿ, ಸ್ವಲ್ಪ ಸ್ವಲ್ಪ ನೋಡಿ ಸ್ಕಿಪ್ ಮಾಡ್ತೀರಾ ನೋಡ್ತೀರಾ ಆ ಥರ ಮಾಡಿದ್ರೆ ನಿಮಗೆ ಏನೂ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಯಾವುದೇ ಒಂದು ಎಂಬ್ರಾಯ್ಡ್ರಿ ವರ್ಕೂ ಅಷ್ಟೇ, ಅವ್ರು ಫಸ್ಟು ಯಾವ ರೀತಿ ಮೂಮೆಂಟ್ ಮಾಡಿದ್ದಾರೆ, ಆ ಬೋರ್ಡನ್ನ ಯಾವ ರೀತಿ ತಿರುಗಿಸ್ತಾರೆ, ಏನು ಪ್ರತಿ ಒಂದು ಮೂಮೆಂಟು ನೀವು ನೋಡ್ಕೋಬೋದು ಫುಲ್ ನೋಡಿದ್ರೆ. ಆದರೆ ನೀವು ಸ್ವಲ್ಪ ಮಾತ್ರ ನೋಡಿಬಿಟ್ಟು ಸ್ವಲ್ಪಕ್ಕೆ ಸ್ಕಿಪ್ ಮಾಡಿ ಮತ್ತೆ ಏನೋ ಯಾವುದೋ ಒಂದು ಎಂಡಿಂಗ್ ಸೀನ್ ಅದು ಮಾತ್ರ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಇದಂತೂ ಪಿಕಾಕ್ ಡಿಸೈನು ಚೆನ್ನಾಗಿ ಬಂದಿದೆ. ಇದ್ರದ್ದು ವಿಡಿಯೋ ಕೂಡ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋದೇ ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ. ಓಕೆನಾ? ಹಾಗಿದ್ರೆ ಸರಿ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.